ಹಳ್ಳಿ ಮೇಷ್ಟ್ರೇ ಹಳ್ಳಿ ಮೇಷ್ಟ್ರೇ ಪಾಠ ಮಾಡಿ ಬನ್ನಿ. ಗುಡ್ ಈವ್ನಿಂಗ್ ಊರ್ ಮನೆಯವರೇ. ಇವತ್ತು ನಿಮಗೆ ಕಾಪಿ ಚಾ ಒಟ್ಟಿಗೆ ಒಂದು ಹಳ್ಳಿ ಕತೆ ಹೇಳ್ತೆ. ಓ ಆಚೆ ಕಾತಿದ್ರಲ್ಲೇ, ಇದು ಮೇನ್ ಹಳ್ಳಿ, ಕಾವಲು ಮನೆ. ಅದರ ಎಕ್ಸಾಕ್ಟ್ ಅಪೋಸಿಟ್ ಅಲ್ದಿದ್ರು ಹೆಚ್ಚು ಕಮ್ಮಿ ಅಪೋಸಿಟ್ ಅಂದಂಗೆ ಇದು ನಮ್ಮ ಮರಿಹಳ್ಳಿ. ಸೊ ಇಲ್ಲಿಂದ ನಾವು ಅಲ್ಲಿ ಕಾಣ್ತಾ ಇತ್ತಲ್ಲ ಆ ಮೇನ್ ಹಳ್ಳಿವರೆಗೆ ಹೋಪ. ನೀವು ನೆಟ್ಟಿಗೆ ಯಾರ ಮೇಲೆ ಇದೆ ಫಸ್ಟ್ ಅಲ್ದ ಕಾಣ್ತತ್ತೆ. ಸೊ ಕಂಪ್ಲೀಟ್ 6 ಮುಡಿ ಅಂದರೆ ಹೆಚ್ಚು ಕಮ್ಮಿ 2 ಎಕರೆ. ಸೊ ಇಟ್ಸ್ ಟೋಟ್ಲಿ ಸೆಕ್ಯೂರ್ಡ್, ಫೆನ್ಸಿಂಗ್ ಮತ್ತು ನೆಟ್ಟಿಂಗ್ ಆದಮೇಲೆ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್ ನಾವು. ಸೊ ಇನ್ನೂ ಸಣ್ಣ ಇಂಪ್ರೂವ್ಮೆಂಟಲ್ಲಿ ಆತ ಹೋಯ್ಕ ಇದು ಗೇಟ್ ಮಾಡಿಸಿದ ಪಪ್ಪ, ಇನ್ವೆಸ್ಟ್ಮೆಂಟ್ ಪಪ್ಪಂದು. ಹಂಗೆಲ್ಲರೂ ಹೇಳ್ಬಪ್ಪ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್, ಕೈಂಡ್ಲಿ ಬೇರ್ ವಿತ್ ಮೀ. ಸೊ ಇದು ಫೆನ್ಸಿಂಗಿಗೆ ಬೇಕಾದಂಥ ಈ ಸಿಮೆಂಟ್ ಕಂಬ ಮತ್ತು ನೆಟ್ ಎಲ್ಲ ಪಪ್ಪನ ಇನ್ವೆಸ್ಟ್ಮೆಂಟು. ಸೊ ಇದಿಷ್ಟು ಅಪ್ಪನ ಆಶೀರ್ವಾದ ನನಗೆ. ಫಸ್ಟಿಗೆ ಅಂದರೆ ಇಲ್ಲಿ ನಾವು ಇದು ನೆಟ್ಟಿಂಗ್ ಮಾಡೋದು ನಮಗೆ ಫಸ್ಟಿಗೆ ಕರೆಕ್ಟ್ ಗೊತ್ತಾಯಿಲ್ಲ. ಸೊ ಹಂಗಾಗಿ ಅಷ್ಟು ಆಚೆ ಬದಿಯಿಂದ ಕಾಂತಪ್ಪ ಪತ್ತಿಗೆ ಇಲ್ಲೊಂದಿಷ್ಟು ಸಾಪ ಇಲ್ಲ, ಈ ಅಲ್ಲಿ ಆ ತುದಿ ಲೈನ್ವರೆಗೆ. ಕಡೆಗೆ ನಾವೊಂದಿಷ್ಟು ಜನ ಹತ್ರ ಕೇಂಡು ಅವರು ಹಿಂಗೆಲ್ಲ ಮಾಡ್ಕಂತ ಹೇಳಿದ್ರ ಮೇಲೆ ಇದು ಈ ಸಾಲ ಬಿಟ್ಟು ಅಲ್ಲಿಂದ ಸರಿ ಮಾಡ್ಕೊತ ಬಂತು ನಾವು. ನಿಮಗೆ ಮೇಲಿಂದ ಹೊಪ್ಪತ್ತೆ ಗೊತ್ತಾಗ್ತದೆ, ಈಚೆ ಬದಿಗೆ ತೋಡು, ಹಾಗೆ ಅದು ನೀರು ಶಬ್ದ. ಮೇಲಿಂದ. ಸೊ ಈ ಸಾಲಿಂದ ನಾವು ಅದು ಕರೆಕ್ಟ್ ಮಾಡ್ಕೊತ ಹೋಯ್ತು. ಇಲ್ಲಿಂದ ಇದು ಇಟ್ ಲುಕ್ಸ್ ಲೈಕ್ ದಿಸ್ ನಾವು. ಲುಕ್ಸ್ ಪ್ರಿಟಿ ಕೂಲ್. ಅಂದರೆ ಇಲ್ಲಿ ಬಂದು ಕೂಕೊಂಡ್ರೆ ನಿಮಗೆ ಕೂಕೊಂಡು ಹಾಕೊಂಡ್ಲಕ್ಕೆ ಹೊಂದಕ್ಕೆ ಮನ್ಸತ್ತಿಲ್ಲ. ಇಲ್ಲಿಗ ಹೆಚ್ಚು ಕಮ್ಮಿ ನಂದು ನಾಳೆ ನಾಡ್ದಿಂದ ಏನು ಕಾವಲು ಕಾಯ್ಬೇಕಲ್ವ ನಾನು ಇನ್ನೊಂದು 4 ತಿಂಗಳು. ಅದಕ್ಕೆ ಇದು ಕಾವಲು ಮನೆ ಹಳ್ಳಿ ಅಂತ ಹೇಳ್ತಾರೆ ಈ ಭಾಗದಲ್ಲಿ. ಸೊ ಇನ್ನೂ ಸ್ವಲ್ಪ ಕೆಲಸ ಆಗಬೇಕಿದೆ ಇದಕ್ಕೆ, ಬಟ್ ಬ್ಯಾರ್ ಮಿನಿಮಮಲ್ಲಿ ಹಿಂಗಿದೆ. ಇದು ಪಪ್ಪನ ಐಡಿಯಾ. ಜನರಲಿ ಹಿಂಗೆ ಮಾಡೋದಿಲ್ಲ, ಬಟ್ ಅವರು ಇನ್ನೋವೇಟಿವ್ ಬ್ರೇನ್ ಆದ್ರಿಂದಾಗಿ ಈ ಥರದೊಂದು ಮಾಡುವಂಥ ಲೆಕ್ಕಾಚಾರ ಹಾಕಿದ್ರು. ಇಟ್ ಲುಕ್ಸ್ ಪ್ರಿಟಿ ಕೂಲ್, ಬಟ್ ಫೈನಲಿ ಫಿನಿಶಿಂಗ್ ಆದಮೇಲೆ ಹೆಂಗೆ ಬರುತ್ತೆ ಅಂತ ನೋಡಬೇಕು. ಇಲ್ಲಿಂದ ಆ ಕಡೆ ಅಲ್ಲೆಲ್ಲ ಗುಡ್ಡೆ ಎಲ್ಲ ಬರುತ್ತೆ. ಆ್ಯಕ್ಚುಲಿ ಅಲ್ಲಿಂದ ಒಂದು ರೌಂಡು ಜಿಂಕೆಗಳು ಮತ್ತು ಹಂದಿ ಎಲ್ಲ ಬರೋ ಸಾಧ್ಯತೆ ಇದೆ. ಅದು ಬಿಟ್ಟರೆ ಆ ಕಡೆ ಇದರಲ್ಲಿ ಅಲ್ಲಿಂದ ಕೂಡ ಜಿಂಕೆ ಮತ್ತು ಪ್ರಾಣಿಗಳು ಬರೋ ಸಾಧ್ಯತೆಗಳಿದ್ದಾವೆ. ದಟ್ ಈಸ್ ವೈ
ಐ ಫೆಲ್ಟ್ ದಿಸ್ ಈಸ್ ದ ಬೆಸ್ಟ್ ಲೊಕೇಶನ್, ಎರಡು ಕಡೆ ನೋಡ್ತಾ ಇರ್ಬೋದು ಅಂತ. ಸೊ ಇದು ಹಳ್ಳಿಗೆ ಹೋದರೆ ಅದು 3 ಸ್ಟೆಪ್, ಅಲ್ಲಿ ಹತ್ತಿ ಕೂತು ರಾತ್ರಿಗೆ ಹತ್ತಿ ಕೂತು ಅಲ್ಲಿ ಕಾಣ್ತಾ ಇದ್ರೆ ಬೆಳಗಿನ ಜಾವ ತನಕ ಕಾಣ್ತಾ ಎಂತಲ್ಲ ಹತ್ತರಳಿ. ಸೊ ದಟ್ಸ್ ಐಡಿಯಾ. ಸ್ವಲ್ಪ ದೂರ ಹೋಗಿ ನೋಡೋಣ. ನಂದು ಮರಿಹಳ್ಳಿ ಕಾಣ್ತಾ ಇತ್ತಾ ಈಗ? ಇದು ಮರಿಹಳ್ಳಿ. ಸೊ ಅಲ್ಲಿಗೆ ಹೋದರೆ ಅಲ್ಲಿ ಇನ್ನೊಂದು ಸ್ವಲ್ಪ ಕವರಿಂಗ್ ಬಾಕಿ ಇದೆ ಮಾಡಲಿಕ್ಕೆ. ನಾಳೆ ಅದನ್ನು ಫಿನಿಷ್ ಮಾಡಬೇಕು. ಸೊ ಇಲ್ಲಿ ಒಂದು ಓಪನಿಂಗ್ ಕಾಣ್ತಾ ಇದೆಯಲ್ಲ, ಅದೊಂದು ಪೂರ್ತಿ ಕವರ್ ಆಗಬೇಕು ಹಿಂಗೆ ಬಂದು. ಅದಾದರೆ ಇಲ್ಲಾಂದರೆ ಅಲ್ಲಿ ಹಂದಿ ಎಲ್ಲ ಹೋಗೋ ಚಾನ್ಸಸ್ ಇರುತ್ತಂತೆ. ಸೊ ಅದಾದರೆ ರೆಸ್ಟ್ ಎವ್ರಿಥಿಂಗ್ ಲುಕ್ಸ್ ಟೋಟ್ಲಿ ಫೈನ್. ಹಾಗೆ ಹಳ್ಳಿಗೆ ವಾಪಸ್ ಹೋಗ್ತಾ ಇವತ್ತು